ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಲಾಗ್. ಇವತ್ತು ನನ್ನ ಟ್ರೈನಿಂಗ್ ಸೆಷನ್ ಬಂದು ಮೋಸ್ಟ್ ಎಫೆಕ್ಟಿವ್ ಲೆಗ್ ವರ್ಕೌಟ್. ಇವಾಗ ನೀವು ಯಾರು ಹಳೆ ಜಿಮ್ಗೆ ಹೋಗ್ತಾ ಇರ್ತೀರಾ, ಓಲ್ಡ್ ಜಿಮ್ ಅಲ್ಲಿ ಅಷ್ಟೊಂದು ಲೆಗ್ ವರ್ಕೌಟ್ ಎಕ್ವಿಪ್ಮೆಂಟ್ಸ್ ಇರಲ್ಲ. ಸೊ ನೀವೇನು ವರಿ ಆಗೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಇವತ್ತು ನನ್ ಬರೇ 2 ಡಂಬಲ್ಸ್ ಇದ್ರೆ ಸಾಕು, ಹೆವಿ ವೇಟ್ ಇಂದು ಆಲ್ಮೋಸ್ಟ್ ನಿಮ್ದು ಲೆಗ್ ವರ್ಕೌಟ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಮಾತ್ರ ಕ್ರೇಜ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಲೆಗ್ ವರ್ಕೌಟ್ ಇರುತ್ತೆ. ಸೊ ಏನ್ ಸ್ಪೆಷಲ್ ಅಂದ್ರೆ ಒಂದು 2 ಡೇಸ್ ಆದ್ಮೇಲೆ ಪೇನ್ ಬರುತ್ತೆ ಬ್ರೋ, ಕ್ರೇಜಿ ಅನ್ಕೊಳ್ಳಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರಿಂದ ನನಗೂ ಹೆಲ್ಪ್ಫುಲ್ ಆಗುತ್ತೆ. ಪ್ಲೀಸ್ ನಾನು ತೋರಿಸೋ ಲೆಗ್ ವರ್ಕೌಟ್ನ ನಿಮ್ಮ ವರ್ಕೌಟಲ್ಲಿ ಒಂದು ದಿವಸ ಟ್ರೈನ್ ಮಾಡಿ. ಏನಾರ ನಿಮಗೆ ಇಷ್ಟ ಆದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡೋರಿ. ಸೊ ಏನು ತಲೆ ಕೆಡ್ಸ್ಕೊಂಬಿಡಿ, ನಮ್ಮ ಜಿಮ್ಮಲ್ಲಿ ಲೆಗ್ ಎಕ್ಸ್ಟೆನ್ಷನ್ ಇಲ್ಲ. ಆಮೇಲೆ ಜಾಸ್ತಿ ನೋಡ್ತಿರಲ್ಲ, ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಇರುತ್ತೆ ಲೆಗ್ ಹೊಡಿಯೋಕೆ. ಸೊ ಕೆಲವೊಂದು ಜಿಮ್ಮಲ್ಲಿ ಇರಲ್ಲ. ಸೊ ಅದಕ್ಕೆ ಕೇರ್ ಮಾಡಕ್ ಹೋಗ್ಬೇಡಿ. 2 ಡಂಬಲ್ಸ್ ಇದ್ರೆ ಸಾಕು, ಆರಾಮಾಗಿ ನಿಮ್ ಲೆಗ್ ವರ್ಕೌಟ್ ನ ಮುಗಿಸ್ಕೊಬಹುದು. ಇವಾಗ ಲೆಗ್ ವರ್ಕೌಟ್ ಆದ್ಮೇಲೆ ಲೆಗ್ ವರ್ಕೌಟ್ ಮಾಡೋದ್ರಿಂದ ತುಂಬಾ ಫ್ಯಾಟ್ ಬರ್ನ್ ಆಗುತ್ತೆ. ಅದಾದ್ಮೇಲೆ ಆಪ್ಸ್ ವರ್ಕೌಟ್ ಮಾಡೋಣ. ಸೊ ನೀವು ಅಷ್ಟೇ, ನೀವು ವರ್ಕೌಟ್ ಅಲ್ಲಿ ಲೆಗ್ ವರ್ಕೌಟ್ ಮಾಡೋದಿನ ಆಪ್ಸ್ ವರ್ಕೌಟ್ ಮಾಡಿ. ಅದರಿಂದ ನಿಮ್ ಫ್ಯಾಟ್ ಚೆನ್ನಾಗಿ ಕರಗುತ್ತೆ, ಹಾಗೆ ಆಪ್ಸ್ ಕೂಡ ಒಳ್ಳೆ ಟ್ರೈನ್ ಆಗುತ್ತೆ. ಸೊ ಬನ್ನಿ ಜಿಮ್ಗೆ ಹೋಗೋಣ, ಲೆಟ್ಸ್ ಗೋ ಗೈಸ್. ಲೆಗ್ ವರ್ಕೌಟ್ ಮಾಡಕ್ ಮುಂಚೆ ಸ್ವಲ್ಪ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ, ಇದರಿಂದ ಇಂಜುರೀಸ್ ಇಂದ ತಪ್ಪೋದು. ಸೊ ಯಾಕಂದ್ರೆ ವರ್ಕೌಟ್ ಮಾಡ್ತಿರ್ತೀರಾ, ಸಡನ್ ಆಗಿ ವೇಟ್ಸ್ ಎತ್ತುತ್ತೀರಾ, ಮಸಲ್ ಕೂಡ ಟ್ರೈನ್ ಆಗಿರಲ್ಲ, ಅದರಿಂದ ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಏನೇನು ಸ್ಟ್ರೆಚಿಂಗ್ ಮಾಡ್ಕೊಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮಿಗೆ ಹೋಗಿ The07 ಅಂತ, ಸೊ ಅದ್ರಲ್ಲಿ ಪೋಸ್ಟ್ ಮಾಡಿದೀನಿ ಏನೇನು ಸ್ಟ್ರೆಚಸ್ ಮಾಡ್ಕೊಬೇಕು ಲೆಗ್ ವರ್ಕೌಟ್ ದಿನ ಅಂತ. ಸೊ ಅದು ಅಷ್ಟು ಮಾಡಿ ಸಾಕು, ಇನ್ನೇನು ಬೇಡ. ಸೊ ಬನ್ನಿ ಟ್ರೈನ್ ಮಾಡೋಣ. ಸೊ ಯಾವತ್ತೂ ಅಷ್ಟೇ, ಟ್ರೈನ್ ಮಾಡೋಕ್ಕಿಂತ ಮುಂಚೆ ಒಂದು ಸೆಟ್ ವಾರ್ಮ್ ಅಪ್ ಮಾಡ್ಕೊಳ್ಳಿ ಲೆಗ್ಗಿಗೆ. ಯಾಕಂದ್ರೆ ಮಸಲ್ ಕೂಡ ಮೂವ್ಮೆಂಟ್ ಆಗ್ಬೇಕಲ್ಲ. ಸಡನ್ ಆಗಿ ಬಾಡಿ ಹೀಟ್ ಆಗಲಿಲ್ಲ ಅಂದ್ರೆ ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬನ್ನಿ ಟ್ರೈನ್ ಮಾಡೋಣ, ಲೆಟ್ಸ್ ಗೋ. ಫಸ್ಟ್ ರೋಟೇಷನ್ ಸ್ಕ್ವಾಟ್ಸ್ 4 ಸೆಟ್ಸ್, 1 ಸೆಟ್ ಟು 12 reps. With 4 sets to do squats na 1 set to 12 reps. ಗೈಸ್, ಎಲ್ಲರೂ ಅಪ್ಪರ್ ಪಾರ್ಟ್ ನ ಚೆನ್ನಾಗಿ ಟ್ರೈನ್ ಮಾಡ್ತಾರೆ, ಯಾರು ಲೋವರ್ ಪಾರ್ಟ್ ಟ್ರೈನ್ ಮಾಡೋದೇ ಮರೀತಾರೆ. ಸೊ ಲೆಗ್ ಡೇನ ಎಲ್ಲರೂ ಸ್ಕಿಪ್ ಮಾಡ್ತಾ ಹೋಗ್ತಾರೆ. ನೀವು ಅಪ್ಪರ್ ಬಾಡಿಗೆ ಎಷ್ಟು ಟ್ರೈನ್ ಮಾಡ್ತೀರಾ, ಲೋವರ್ ಬಾಡಿನೂ ಅಷ್ಟೇ ಟ್ರೈನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಲೋವರ್ ಬಾಡಿ ಎಷ್ಟು ಟ್ರೈನ್ ಮಾಡ್ತೀರಾ ಅಷ್ಟು ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ನಿಮ್ಮ ಮಸಲ್ ಗ್ರೋತಿಗೆ ತುಂಬ ಹೆಲ್ಪ್ಫುಲ್ ಮಾಡುತ್ತೆ. ಹಾಗಾಗಿ ಯಾವತ್ತೂ ಲೆಗ್ ಡೇನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಲೆಗ್ ಡೇನ ವೀಕ್ಲಿ ಒನ್ಸು ಟ್ರೈನ್ ಮಾಡಿ.
ಗೈಸ್ ವರ್ಕೌಟ್ ಎಲ್ಲ ಮುಗೀತು, ಮನೆಗೆ ರೀಚ್ ಆದೆ. ಸೊ ಮುಗ್ದಲ್ಲಿ ನೀವು ನೋಡ್ಬೋದು ಟೈರ್ಡ್ನೆಸ್ ಹೇಗೆ ಕಾಣಿಸ್ತಿದೆ ಅಂತ. ಲೆಗ್ ವರ್ಕೌಟ್ ಮಾತ್ರ ಕ್ರೇಜಿ ಇತ್ತು. ಸೊ ಪೋಸ್ಟ್ ವರ್ಕೌಟ್ ಮೀಲ್ಗೆ ಒಳ್ಳೆ ಮಿಲ್ಕ್ ಶೇಕ್ ಹೇಗೆ ಮಾಡ್ಕೊಂಡು ಕುಡಿಯೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸೊ ನೀವು ಟ್ರೈ ಮಾಡಿ, ಬನ್ನಿ ಹೇಗೆ ಮಿಲ್ಕ್ ಶೇಕ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಹೈ ಪ್ರೋಟೀನ್ ಮಿಲ್ಕ್ ಶೇಕ್ ಏನೇನು ಐಟಮ್ಸ್ ಬೇಕು ಅಂದರೆ 2 ಬನಾನಾ, 10 ಬಾದಾಮಿ, ಆಮೇಲೆ ಚಿಕ್ಕ ಗ್ಲಾಸಲ್ಲಿ ಓಟ್ಸು, ಅದಾದಮೇಲೆ 1/4 ಲೀಟ್ರ್ ಹಾಲು. ಸೊ ನಿಮ್ಮ ಹತ್ರ ಏನಾರು ಇನ್ನೂ 1 ದ್ರಾಕ್ಷಿ ಆ ಥರ ಮಿಕ್ಕಿದ ಏನೇ ಡ್ರೈ ಫ್ರೂಟ್ಸ್ ಇದ್ರೂ ಅದು ಕೂಡ ಯೂಸ್ ಮಾಡ್ಕೊಬೋದು. ಸೊ ಇದನ್ನೆಲ್ಲ ಒಂದು ಜಾರಿಗೆ ಹಾಕಿ, ಸೊ ನಿಮ್ಮ ಹತ್ರ ಏನಾರ ವೇ ಪ್ರೋಟೀನ್ ಇದ್ರೆ ಅದು ಕೂಡ ಹಾಕಿ ಕನ್ಸ್ಯೂಮ್ ಮಾಡಿ. ಒಳ್ಳೆ ಹೈ ಪ್ರೋಟೀನ್ ಮಿಲ್ಕ್ ಶೇಕ್ ಆಗುತ್ತೆ. ಸೊ ನಮ್ಮನೇಲಿ ಹಬ್ಬಕ್ಕೋಸ್ಕರ ಅದೇನೋ ಮಾಡ್ಕೊಂತಾರಲ್ಲ ಟೊಮಟೊ ಮಾಡ್ಬೇಕಾದ್ರೆ ಅದಿತ್ತು ಬೆಲ್ಲದ್ದು, ಅದೇ ಹಾಕ್ತಾ ಇದ್ದೀನಿ. ಸೊ ನಿಮ್ಮನೇಲಿ ಏನಾರ ಈ ಥರ ಬೆಲ್ಲ ಇದ್ರೆ ಅದನ್ನು ಪುಡಿ ಮಾಡ್ಕೊಂಡು ಮಿಕ್ಸಿಗೆ ಹಾಕಿ ಟ್ರೈ ಮಾಡಿ. ಗೈಸ್ ಇಲ್ಲಿ ನೋಡಿ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ, ಟೇಸ್ಟ್ ಮಾಡಿ. ಗೈಸ್ ಜ್ಯೂಸ್ ರೆಡಿ ಆಗಿದೆ. ನಿಮ್ಮನೇಲಿ ಏನಾರ ಹನಿ ಇದ್ರೆ ಲಾಸ್ಟಿಗೆ ಹನಿ ಹಾಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಟೇಸ್ಟ್ ಮಾಡೋಣ. ಗೈಸ್ ನಿಜವಾಗ್ಲೂ ಹೇಳ್ತೀನಿ ಕ್ರೇಜಿ ಆಗಿರುತ್ತೆ. ಸೊ ಯಾವ 5 ಸ್ಟಾರ್ ಹೋಟೆಲ್ ಜ್ಯೂಸ್ಗಿಂತ ಕಮ್ಮಿ ಇರಲ್ಲ. ಸೊ ನೀವು ಒಂದು ದಿವಸ ನಿಮ್ಮ ಮನೇಲಿ ವರ್ಕೌಟ್ ಆದಮೇಲೆ ಟ್ರೈ ಮಾಡಿ. ವೇ ಪ್ರೋಟೀನ್ ಅಂತೂ ಚಾಕ್ಲೇಟ್ ಫ್ಲೇವರ್ ಹಾಕಿದ್ರೆ ಅಂತೂ ಕಳೆದು ಹೋಗ್ತೀರಾ, ಟೇಸ್ಟ್ ನೋಡಿ. ಸೊ ಇನ್ನೇನು ಇಲ್ಲ, ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಸೊ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಲವ್ ಯು ಫ್ರಮ್ ಎಪಿಸೋಡ್ ಗ್ಯಾಂಗ್, ಬಾಯ್.